ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಧರ್ಮಸ್ಥಳದಲ್ಲಿ ಸಿಗ್ತಾ ಇರತಕ್ಕಂತಹ ಮೂಳೆಗಳ ವಿಚಾರ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ದೂರುದಾರ, ನಾನು ಅನೇಕ ಶವಗಳನ್ನು ಇಲ್ಲಿ ಮಣ್ಣು ಮಾಡಿದ್ದೀನಿ, ಮುಚ್ಚಿಟ್ಟಿದ್ದೀನಿ, ಸಂಸ್ಕಾರ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಕೊಂಡಿದ್ನಲ್ಲ. ಚೆಕ್ ಮಾಡಲಿಕ್ಕೆ ಹೋದಾಗ ಗುಂಡಿ ನಂಬರ್ 6 ಅಥವಾ ಪಾಯಿಂಟ್ ನಂಬರ್ 6 ಇಲ್ಲಿ ಮೂಳೆ ಸಿಕ್ಕಿದೆ ಅಂತ ಒಂದು ಮಾಹಿತಿ ಬರುತ್ತೆ. ಮೂಳೆ ಸಿಕ್ಕಾದ ಮೇಲೆ ಈ ಕೇಸ್ಗೆ ಹೊಸದೇ ಎನ್ನುವಂತಹ ಒಂದಷ್ಟು ತಿರುವು ಸಿಗೋಕ್ಕೆ ಶುರುವಾಗಿದೆ. ಮೂಳೆ ಇಟ್ಕೊಂಡು ಏನಪ್ಪ ಮಾಡೋದು? ಈಗ ಮೂಳೆ ಇಟ್ಟು ಸಿಕ್ಬಿಟ್ರೆ ಏನು ಮಾಡಿಬಿಡ್ತೀರಾ? ಅದರಲ್ಲಿ ಮೂಳೆ ಇಟ್ಕೊಂಡು ಅತ್ಯಾಚಾರ ಕಂಡು ಹಿಡಿದು ಬಿಡ್ತೀರಾ? ಬರೀ ಒಂದು ಮೂಳೆ ಇಟ್ಕೊಂಡು ಯಾವ ಥರ ಸಾಯಿಸ್ಬಿಟ್ಟಿದ್ದಾರೆ ಕಂಡು ಹಿಡಿದು ಬಿಡ್ತೀರಾ? ಮೂಳೆ ಏಟು ಬಿದ್ದಿದ್ದರೆ, ಮೂಳೆಗೆ ಡ್ಯಾಮೇಜ್ ಆಗಿದ್ದರೆ, ಮೂಳೆಗೆ ಒಂದು ರೀತಿಯಲ್ಲಿ ಬಲವಾದಂಥ ಆಯುಧದಿಂದ ಪೆಟ್ಟು ಬಿದ್ದಿದ್ರೆ ಅದು ಮರ್ಡರ್ ಅಂತ ಕಂಡು ಹಿಡಿಯಬಹುದೇನೋ, ಭಾಗ 1. ಎರಡನೇದಿಲ್ಲಿ ಏನಿದೆ ಅಂತ ಹೇಳಿದ್ರೆ, ಮೂಳೆ ಎಷ್ಟು ದಿನಗಳಾದ ಮೇಲೆ ಏನೇನಾಗಿರುತ್ತೆ ಅಂತ ಇನ್ನೊಂದು ಪ್ರಶ್ನೆ ಇಲ್ಲಿದೆ. ಒಬ್ಬ ಮನುಷ್ಯ, ಮಾನವ ಮೂಳೆ ಮಾಂಸದ ತಡಿಕೆ, ಇದರ ಒಳಗಿದೆ ಕಾಮಾದಿ ಬಯಕೆ. ಅಂದರೆ ಈ ಮೂಳೆ ಮಾಂಸದ ತಡಿಕೆ ಇದೆಯಲ್ಲ, ಉಸಿರಾಡುವವರೆಗೂ ಕೂಡ ಇವೆಲ್ಲವೂ ಎಲ್ಲ ಬಯಕೆಗಳಿರ್ತಾವೆ ಮನುಷ್ಯನಿಗೆ. ನಿಂತ ಮರುಗಳಿಗೆ ಸ್ಮಶಾನದಿ ಸಂಸ್ಕಾರ ಅಂತ, ಸ್ಮಶಾನದಿ ಸಂಸ್ಕಾರ ಮಾಡ್ತಾರಲ್ಲಿ ಅಂಥೇಳಿ. ಸೊ ಹೀಗಿದ್ದಾಗ ಈ ಮೂಳೆ ಮಾಂಸದ ತಡಿಕೆ ಒಳಗಡೆ ಏನೋ ಇರುತ್ತೆ. ಇದು ಸತ್ತ 1 ಗಂಟೆಲಿ ಏನಾಗುತ್ತೆ? ಸತ್ತ ಒಂದು 5 ಗಂಟೆಗಳು ಕಳೆದ್ರೆ ಇದೇ ದೇಹ ಏನೇನಾಗುತ್ತೆ? ಮಣ್ಣಲ್ಲಿ ಹೂತ್ರೆ ಏನಾಗುತ್ತೆ? ಇದೇ ಬಾಡಿ ಮರಳುಗಾಡಲ್ಲಿದ್ದರೆ ಏನಾಗುತ್ತೆ? ನೀರಿನ ಪಕ್ಕ ಇರತಕ್ಕಂಥ ಮಣ್ಣಲ್ಲಿದ್ದರೆ ಇದೇ ಬಾಡಿ ಏನಾಗುತ್ತೆ? 10 ವರ್ಷಕ್ಕೆ ಮುಂಚೆ ಏನಾಗಿರುತ್ತೆ ಈ ಒಂದು ದೇಹ? 10 ವರ್ಷ ಆದಮೇಲೆ ಏನಾಗುತ್ತೆ? ಈ ಥರದ್ದು ಬೇಕಾದಷ್ಟು ಪ್ರಶ್ನೆಗಳಿದೆ. ಜೊತೆಗೆ ಈ ಮೂಳೆ ಸಿಕ್ಕ ಮೇಲೆ ಫಾರೆನ್ಸಿಕ್ನವ್ರಿಗಿರ್ತಕ್ಕಂಥ ಸವಾಲುಗಳೇನು? ಅಟ್ ದ ಸೇಮ್ ಟೈಮ್ ಈ ಮೂಳೆ ಸಿಕ್ಕಿರ್ತಕ್ಕಂಥ ಪ್ರದೇಶ ತನಿಖೆ ಮಾಡ್ತಾ ಇರ್ತಕ್ಕಂಥ ರೀತಿ, ಪಿಕ್ಚರ್ ಪರ್ಫೆಕ್ಟ್ ಆಗಿದೆಯಾ? ಪೂರ್ತಿ ಆ್ಯಬ್ಸಲ್ಯೂಟ್ಲಿ ರೈಟ್, ಸರಿಯಾದ ದಿಕ್ಕಲ್ಲಿ ವೈಜ್ಞಾನಿಕ ಹಾದಿಯಲ್ಲಿ ಈ ತನಿಖೆ ಸಾಗ್ತಾ ಇದೆಯಾ? ಕೆಲವರಿಗೆ ಪ್ರಶ್ನೆಗಳಿರಬಹುದು, ಕೆಲವರಿಗಿಲ್ಲ ವಾವ್ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಅಂತ ಕೂಡ ಇರಬಹುದು. ಇದರಾಚೆಗೆ ಮೂಳೆ ಸಿಕ್ಕ ಮೇಲೆ ಇರಬಹುದಾದ ಪ್ರೊಸೀಜರ್ಸ್ ಏನೇನು? DNA ಕಲೆಕ್ಟ್ ಆಗುತ್ತಾ ಮೂಳೆನಲ್ಲಿ? ಎಷ್ಟು ವರ್ಷದವರೆಗೂ ನಮಗೆ DNA ಸ್ಯಾಂಪಲ್ ಮೂಳೆ ಒಳಗಡೆ ಸಿಗಬಹುದು? 10 ವರ್ಷ ಆದಮೇಲೆ 50 ವರ್ಷದವರೆಗೂ ಇದೇ ಮೂಳೆ ಭೂಮಿ ಒಳಗಡೆ ಹೂತಿದ್ದಾಗ ಏನಾಗುತ್ತೆ?